ಇನ್ನೊಂದು, ನಾವು ಕೆಲವನ್ನ ಸುಳ್ಳನ್ನೇ ಸತ್ಯ ಅಂತ ಭ್ರಮಿಸ್ಕೊಂಡು ಬಿಟ್ಟಿರ್ತೀವಿ. ನನ್ನ ನೆನಪಿದೆ, ಸ್ವಲ್ಪ ವರ್ಷಗಳ ಹಿಂದೆ 70ನೇ ದಶಕದಲ್ಲೋ 80ನೇ ದಶಕದಲ್ಲೋ ಈ ಹಾರರ್ ಮೂವೀಸ್ ಬರೋದು. ಈ ದೆವ್ವದ ಸಿನಿಮಾ, ಈ ಎಲ್ಲ ಸಿನಿಮಾದಲ್ಲೂ ದೆವ್ವ ಬಂದುಬಿಟ್ಟಿದ್ದಾವೆ ಪಾಪ, ಅವಕ್ಕೂ ಸುಸ್ತಾಗಿದೆ, ಎಲ್ಲದಕ್ಕೂ ಬಂದುಬಿಡ್ತಾವೆ. ಆವಾಗ ಎಕ್ಸಾರ್ಸಿಸ್ಟ್ ಅಂತ ಮೂವಿ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಎಷ್ಟು ಜನ ಕೇಳಿದ್ದೀರಿ ಗೊತ್ತಿಲ್ಲ. ಸಿನಿಮಾಕ್ಕೆ ಹೋಗೋದಕ್ಕೆ ಹೆದರ್ತಿದ್ರು ಜನ, ಭಾರಿ ಹೆದರಿಕೆ. ಅದೇನೋ ಭೂತ ಬರಬೇಕು, ಆ ಮಗು ಮೇಲೆ ಬರಬೇಕು, ಕರ್ರ ಅಂತ ತಲೆ ತಿರ್ಕೊಂಡ್ಬಿಡ್ಬೇಕು. ಸಿನಿಮಾದಲ್ಲಿ ಅಂತ ಕಿರ್ಚ್ಕೊಳ್ಳೋರು ಜನ ಇಲ್ಲ. ದುಡ್ಡು ಕೊಟ್ಟು ಯಾಕೆ ಕಿರ್ಚ್ಕೊಳ್ಳೋಕೆ ಹೋಗಬೇಕು? ಆದರೆ ಈಗಾದರೂ ಇದೆ. ಒಂದು ಯಾವುದೋ ಸಿನಿಮಾ ಅಡ್ವರ್ಟೈಸ್ ಮಾಡಿದ್ರು ಅವರು, ಡೈರೆಕ್ಟ್ರು. ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಅದನ್ನು ಇಡೀ ಖಾಲಿ ಥಿಯೇಟ್ರದಲ್ಲಿ ಒಬ್ಬರೇ ಕೂತು ನೋಡೋದಾದರೆ ಏನೋ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು. ಅದು ಒಬ್ಬರೇ ಧೈರ್ಯ ಪರೀಕ್ಷೆ ಮಾಡ್ತೀನಿ ಅಂತ. ಜನ ಹೋಗ್ತಾರೆ, ಟಿಕೆಟ್ ಸಿಗ್ತಿರ್ಲಿಲ್ಲ ಎಕ್ಸಾರ್ಸಿಸ್ಟ್ಗೆ, ಅಷ್ಟು ಜನ ಹೋಗೋದು ಅಂತ ಕಿರ್ಚ್ಕೊಂಡು ಓಡಿ ಬರೋದು ಹೊರಗಡೆ. ಅವನು ಥಿಯೇಟ್ರದಲ್ಲಿ, ಗ್ಯಾಲಕ್ಸಿ ಥಿಯೇಟ್ರಲ್ಲಿ ಇತ್ತು, ನೆನಪಿದೆ ನನಗೆ ಅದು. ನಾನು ಅವನು ಬಾಗಿಲು ಗೇಟ್ ಕೀಪರ್ ಇರ್ತಾನಲ್ಲ, ಅವ್ನು ಕೇಳಿದೆ, ಅಲ್ಲ ದಿನ ನೋಡ್ತೀಯಲ್ಲ, ನಿನಗೆ ಭಯ ಆಗಲ್ವಾ ಅಂತ ಕೇಳಿದೆ. ಅಯ್ಯ ಅಲ್ಲೇನು ಭಯ ಐತೆ ಸ್ವಾಮಿ ಅಂದವ. ಅಲ್ಲ ಮತ್ತೆ ಇಷ್ಟು ಕಿರ್ಚ್ಕೊಂಡು ಓಡಿ ಹೋಗ್ತಾನೆ, ಹುಚ್ಚು ಸಾರ್ ಅವರಿಗೆಲ್ಲ ಅಂದ. ಅವ್ನು ನೋಡಿ ಎಷ್ಟು ತಿಳಕಿದ್ದಾನ ಅವನು. ಯಾಕೋ ಅಂತ ಕೇಳಿದೆ, ಅದೇನೈತೆ ಸರ್, ಸ್ಕ್ರೀನ್ ಮೇಲೆ ಬರ್ತೈತೆ ಹೋಗ್ತೈತೆ, ನೋಡಿ ಕಾಣ್ತೈತೆ ನೋಡಿ, ಎಲ್ಲಿದೆ ದೆವ್ವ ಅಂದ. ಕರೆಕ್ಟ್ ಅವ್ನು ಹೇಳಿದ್ದು. ಅವನು ಸ್ಕ್ರೀನ್ ನಂಬ್ಕೊಂಡಿದ್ದಾರೆ, ನಾವು ಸ್ಕ್ರೀನ್ ಮೇಲೆ ಬಂದು ಹೋಗುವಂಥ ಚಿತ್ರ ನಂಬ್ಕೊಂಡಿದ್ದೀವಿ. ಆ ಚಿತ್ರನೇ ನಿಜ ಅಂತ ನಂಬಿಕೊಂಡಾಗ ನಿಮಗೆ ಹೆದರಿಕೆ ಬರುತ್ತೆ. ಅದು ಚಿತ್ರ ತಾನೇ ಅಂದ್ಕೊಂಡಿದ್ರೆ ನಮಗೇನು ಹೆದರಿಕೆ ಬರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಚಿತ್ರ ಇದೆ, ಬೆಂಕಿ ಚಿತ್ರ, ಚೆಂದ ಬಿಡಿಸಿದ್ದಾರೆ ಅವರು, ಸಣ್ಣ ಇಷ್ಟೇ ಚಿತ್ರ, ಬೆಂಕಿ ಚಿತ್ರ ಇದೆ. ಹಿಡ್ಕೊಳ್ಳೋಕೆ ಭಯ ಆಗತ್ತಾ ನಿಮಗೆ? ಹಿಡ್ಕೋತಿದ್ದಾನ, ಚಿತ್ರ ತಾನೇ ನಮಗೇನು ಮಾಡ್ತದೆ ಅಂತ. ಆದರೆ ಅದು ಬೆಂಕಿ ಅಂತ ನಿಮಗೆ ಅನಿಸ್ಬಿಟ್ರೆ ಮುಟ್ಟೋಕ್ಕಾಗಲ್ಲ. ಈಗ ಚಿತ್ರ ಬಂದಾಗ ದೊಡ್ಡದು ಹಾರಿಫೈಯಿಂಗ್ ಸಿನಿಮಾ ಬರ್ತದೆ, ನೋಡಿದಾಗ ಮುಂದೆ ಕೂತಾಗ ನಾವು ಕೆಲವರು ಇರ್ತಾರೆ, ಕೆಲವು ನೋಡ್ಬೇಕು ನೀವು, ಎಷ್ಟು ಅಳ್ತಾರೆ ಸಿನಿಮಾದಲ್ಲಿ. ಹಾರರ್ ಸಿನಿಮಾ ಅಲ್ಲ, ಬೇರೆ ಸಿನಿಮಾದಲ್ಲಿ ತುಂಬ ಅಳ್ತಾರೆ. ಆ ಹೀರೋಯಿನಿಗೆ ಕಷ್ಟ ಬಂದರೆ ಈಕೆ ತುಂಬ ಅಳ್ತಾಳೆ. ನಮ್ಮ ಅಕ್ಕ ಇದ್ಲು, ನನ್ನ ಅಕ್ಕ, ಏನು ಅಳೋದು ಅಂದ್ರೆ ಅಸಾಧ್ಯ ಅಳೋದು ಸಿನಿಮಾ ನೋಡುವಾಗ. ನನಗೆ ಆಕೆ ನೋಡಿ ನಾವು ನಗ್ತಾ ಕೂತಿರ್ಬೇಕು, ಹೆಂಗೆ ನಗ್ತಾಳು ಅಳ್ತಾಳು ನೋಡಿ ಅವಳು ಅಂತ. ಆದರೆ ಅವ್ರ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ ಅಂತ, ಅವ್ರ ಬಗ್ಗೆ ಯಾರ್ಯಾರು ಅಳ್ತಾರೋ ಅವ್ರ ಬಗ್ಗೆ ತುಂಬ ಸಂತೋಷ ಇದೆ. ಯಾಕಂದರೆ ಅವರು ಪಾತ್ರವೇ ತಾವಾಗಿದ್ದಾರೆ, ಅನುಭವಿಸ್ತಾರೆ. ನಿಜವಾಗ್ಲೂ ಸಿನಿಮಾ ಅನುಭವಿಸೋರು ಅವರು. ಅವ್ರು ಅಳೋರು ನೋಡ್ಕೊಂಡು ನಾವು ಕೂತಿದ್ದೀರ, ಸಿನಿಮಾನೂ ನೋಡಲ್ಲ, ಅವ್ರನ್ನೂ ಸರಿಯಾಗಿ ನೋಡಲ್ಲ ನಾವು. ಅವ್ರ ಪಾತ್ರ ಆಗಿಬಿಟ್ಟಿದ್ದಾರೆ. ಅವ್ರು ತಂದು ಪಾತ್ರ ಅಂದ್ಕೊಂಡಾಗ ಜಾಸ್ತಿ ಸಫರ್ ಆಗ್ತಾರೆ. ಅದು ಸಿನಿಮಾ ಅದು ಅಂತ ಅಂದ್ಕೊಂಡ್ರೆ ಅನಿಸಲ್ಲ. ಅದನ್ನು ಭಾಳ ಚೆಂದ ಹೇಳ್ತಾರೆ, ಈ ಜೀವನ ಅನ್ನೋದು, ಪ್ರಪಂಚ ಅನ್ನೋದು ತಾತ್ಕಾಲಿಕ ಚಿತ್ರ ಅಂತ ನಮ್ಮ ಮನಸ್ಸಿಗೆ ಅನಿಸಿದಾಗ ಅದರಿಂದ ತೊಂದರೆನೂ ಆಗಲ್ಲ, ಸುಖನೂ ಬರಲ್ಲ. ಅದರ ಹಿಂದಿರುವಂಥ ಸತ್ಯವನ್ನು ನೋಡೋಕೆ ಹೋಗ್ತೀವಿ ನಾವು, ಅದಾಗದೊರ್ತಾಗಲ್ಲ. ಇದನ್ನು ಸನ್ಯಾಸ ಮಾರ್ಗ ಅಂತ ಕರೀತಾರೆ. ಯಾವುದನ್ನು ನನ್ನದಲ್ಲ, ಸುಮೂಲ ಅಲ್ಲ, ಇದು ಬರೀ ಭ್ರಾಂತಿ ಇದೆ, ಮಿಥ್ಯ ಇದೆ ಅಂತ ಯಾರು ತ್ಯಾಗ ಮಾಡ್ತಾರೋ ಅವರು ಸಂತೋಷವಾಗಿರ್ತಾರೆ, ದುಃಖ ಅವ್ರನ್ನ ಮುಟ್ಟೋದಿಲ್ಲ. ಇದು ಸನ್ಯಾಸ ಮಾರ್ಗ ಅಂತ ಹೇಳಿದರು. ನನಗೆ ಒಬ್ಬ ಝೆನ್ ಸನ್ಯಾಸಿ ನೆನಪಾಗ್ತದೆ. ತೆತ್ಸುಗೆನ್ ಅಂತೊಬ್ಬ ಝೆನ್ ಸನ್ಯಾಸಿ, ಜಪಾನಲ್ಲಿದ್ದವನು. ಕ್ಯೋಟೋ ಅಂತ ಒಂದು ಪ್ರದೇಶ ಇದೆ ಜಪಾನಲ್ಲಿ, ಆ ಪ್ರದೇಶದಲ್ಲಿದ್ದಂಥವನು ತೆತ್ಸುಗೆನ್ ಅಂತ. ಅವನಿಗೊಂದು ಆಸೆ ಇತ್ತು, ತಾನು ಝೆನ್ ಗುರು ಆದ್ದರಿಂದ ಆ ಝೆನ್ ತತ್ವದ ಸೂತ್ರಗಳಿದ್ದಾವೆ, ಆ ಸೂತ್ರಗಳನ್ನೆಲ್ಲ ಪ್ರಿಂಟ್ ಮಾಡಿಸ್ಬೇಕು. ತಾನು ಭಾಳ ದಿವಸ ಇರೋನಲ್ಲ, ಮುಂದೆ ಬರೋರಿಗೆ ಆ ಸೂತ್ರಗಳು ಸಿಗಬೇಕು, ಪ್ರಿಂಟ್ ಮಾಡಿಸ್ಬೇಕು ಅಂತ. ಆಗಿನ ಕಾಲಕ್ಕೆ ಪ್ರಿಂಟಿಂಗ್ ಮಷೀನ್ ಇರಲಿಲ್ಲ. ಹೇಗೆ ಮಾಡ್ತಿದ್ರು ಅಂದರೆ, ಮರದ ಅಚ್ಚು ತೊಗೊಳ್ಳೋದಕ್ಕೂ, ಅಚ್ಚಿನಲ್ಲಿ ಕೊರಿಬೇಕು ಅದನ್ನೆಲ್ಲ. ನಿಮ್ಗೆ ಗೊತ್ತಿದೆ, ಜಪಾನಿ ಭಾಷೆ ಅದು ಬರವಣಿಗೆನೇ ಒಂದು ಚಿತ್ರ ಇದ್ದಂಗಿದೆ. ಅದನ್ನೆಲ್ಲ ಬರೀಬೇಕು. ಅದನ್ನು ಬರೆದು ಒಂದು ಬಿಳಿ ಬಟ್ಟೆ ಮೇಲೆ ಇದಕ್ಕೆಲ್ಲ ಚೌಕಿಗೆಲ್ಲ ಮಸಿ ಹಚ್ಚಿ ಒಂದೊಂದನ್ನೇ ಒತ್ತಬೇಕು. ಹೀಗೆ ಒತ್ತಿ ಆ ಬಿಳಿ ಬಟ್ಟೆ ಮೇಲೆ ಮೂಡಿಸ್ಬೇಕು. ಹೀಗೆ ಪ್ರಿಂಟ್ ಮಾಡಬೇಕು. ಅವಾಗ ಆತ ಮಾಡಬೇಕು ಅಂದ್ಕೊಂಡ ತುಂಬ ದುಡ್ಡು ಖರ್ಚಾಗತ್ತೆ. ಇಷ್ಟು ದೊಡ್ಡ ಬ್ಲಾಕ್ ಮಾಡಿದಾಗ ಒಂದೊಂದು ಸೂತ್ರ ಬರೀಬೇಕಾದ್ರೆ ಜಾಗ ತಗೊಳ್ತಲ್ಲ. 15 ವರ್ಷ ಆತ ಮನೆಗೆ ಹೋದ, ಓಣಿಗೆ ಹೋದ, ಧರ್ಮ ಪ್ರಚಾರ ಮಾಡಿದ, ದುಡ್ಡು ಕೇಳ್ಕೊಂಬಂದ, ಸೂತ್ರ ಪ್ರಿಂಟ್ ಮಾಡ್ತೀನಿ ಕೊಡಿ ಎಂದ. 15-16 ವರ್ಷ ಆದಮೇಲೆ ಸಾಕಷ್ಟು ಹಣ ಕೂಡ್ತು, ಸೂತ್ರ ಪ್ರಿಂಟ್ ಮಾಡ್ಬೋದು ಈಗ ಅಂತ ತೀರ್ಮಾನ ಮಾಡಿದ. ಅವನು ತೀರ್ಮಾನ ಮಾಡಿದ ಒಂದು ಸ್ವಲ್ಪ ದಿವಸಕ್ಕೇ ಅಲ್ಲೊಂದು ನದಿ, ಊಜಿ ಅಂತ ನದಿ ಇದೆ. ಆ ಊಜಿ ನದಿಗೆ ಪ್ರವಾಹ ಬಂದ್ಬಿಡ್ತು. ಪ್ರವಾಹ ಬಂದು ಊರಲ್ಲೆಲ್ಲ ನುಗ್ಗಿ ಸಾವಿರಾರು ಜನ ಸತ್ತೋದ್ರು, ಲಕ್ಷಾಂತರದ ನಿರ್ಗತಿಕರಾದರು. ಇವನೇನು ಮಾಡಿದ ಗೊತ್ತಾ, ತೆತ್ಸುಗೆನ್ ತನ್ನ ಶಿಷ್ಯರನ್ನೆಲ್ಲ ಕರೆದ, ಇದು ಧರ್ಮದ ಸಮಯ ಅಲ್ಲ, ಈಗ ಕಾರ್ಯ ಮಾಡಬೇಕು ನಾವೆಲ್ಲನೂ. ಹೋಗಿ ನನ್ನ ದುಡ್ಡಿದೆಯಲ್ಲ ಇದನ್ನು ತೊಗೊಂಡು ಹೋಗಿ ಹಂಚಿ, ಬಡವರಿಗೆಲ್ಲ ಮಾಡಿ ಗಂಜಿ ಮಾಡಿ ಅಂತ ಕೊಟ್ಬಿಟ್ಟ.
ಒಂದು ಪೈಸಾ ಇಳಿಸ್ಕೊಳ್ಳಿಲ್ಲ, ಎಲ್ಲ ಖರ್ಚು ಮಾಡಿಬಿಟ್ಟ. ಅವರಂದರು, ಸ್ವಾಮಿ ನೀವು ಇಷ್ಟೆಲ್ಲ 15 ವರ್ಷ ಕಷ್ಟಪಟ್ಟು ಕೂಡಿಸಿಟ್ಟಿದ್ದೀರಲ್ಲ, ಏನಾಯಿತು ಅಂತ. ಅದು ಬಿಡು, ಇದು ಭಗವಂತನ ಸೇವೆನಲ್ವೇನೋ, ಕೊಡು ಅಂದ, ಖರ್ಚು ಮಾಡಿಬಿಟ್ಟ. ಅದು ಮುಗಿದ ಮೇಲೆ ಮತ್ತೆ ಶುರು ಮಾಡಿದ ಕಲೆಕ್ಟ್ ಮಾಡೋದಕ್ಕೆ. ಮನೆಗೆ ಹೋಗೋದು, 10, 15, 16 ವರ್ಷ 17 ಹೋದ. ಮತ್ತೊಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡ. ಈ ಸಲ ಪ್ರಿಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ ಈ ಹಳದಿ ಜ್ವರ ಬಂದ್ಬಿಡ್ತು, ಯೆಲ್ಲೋ ಫೀವರ್ ಅಂತ ಬರ್ತಿತ್ತು. ಯೆಲ್ಲೋ ಫೀವರ್ ಬಂದರೆ ಊರೇ ಸ್ಮಶಾನ ಆಗಿಬಿಡ್ಬೇಕು, ಆ ಥರ ಜನ ಸಾಯೋಕ್ಕೆ ಶುರು ಮಾಡಿದರು. ಆಗ ಮತ್ತೆ ತನ್ನದಿದ್ದಂಥ ದುಡ್ಡನ್ನೆಲ್ಲ ಕೊಟ್ಟ, ಹೋಗಿ ಮಾಡ್ಕೊಂಬನ್ನಿ ಸೇವೆ ಮಾಡಿ ಅಂತ ಕಳಿಸಿದ. ಮತ್ತೆ ಕಲೆಕ್ಟ್ ಮಾಡೋಕ್ಕೆ ಶುರು, ವಯಸ್ಸಾಗ್ಬಿಟ್ಟು, ತುಂಬ ವಯಸ್ಸಾಗಿತ್ತು ಅವನಿಗೆ 75 ವರ್ಷ ವಯಸ್ಸಾದಾಗ ಮತ್ತೆ ಸ್ವಲ್ಪ ಹಣ ಕೂಡಿತ್ತು. ಆಗ ಮರದ ಬ್ಲಾಕ್ಸ್ ಎಲ್ಲ ಮಾಡಿ ಅದರ ಮೇಲೆ ಕೆತ್ತಿ ಪ್ರಿಂಟ್ ಮಾಡಿ ಸೂತ್ರಗಳನ್ನು ಪ್ರಿಂಟ್ ಮಾಡಿದ ಅಂತ. ಇವತ್ತಿಗಾದರೂ ತಾವು ಕ್ಯೋಟೋ ಪ್ರದೇಶಕ್ಕೆ ಹೋದರೆ ಅಲ್ಲಿ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಆತ ಮಾಡಿಟ್ಟಂಥ ಮರದ ಅಚ್ಚುಗಳಿದ್ದಾವೆ, ಪ್ರಿಂಟ್ ಮಾಡಿದಂಥ ಸೂತ್ರಗಳಿದ್ದಾವೆ. ಆ ಸೂತ್ರವನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದ್ದಾರೆ ಟ್ರ್ಯಾಕಲ್ಲಿ. ನೋಡಿದ ನನಗಂತೂ ಕಣ್ಣಲ್ಲಿ ನೀರು ಬಂದುಬಿಡುತ್ತದೆ. ಇಟ್ಟದ ಕೆಳಗೆ ಬರೆದಿದ್ದಾರೆ, ಭಾಳ ಚಂದ ಬರೆದಿದ್ದಾರೆ. ತೆತ್ಸುಗೆನ್ ಸೂತ್ರವನ್ನು 1 ಬಾರಿ ಮಾತ್ರ ಮಾಡಲಿಲ್ಲ, 3 ಬಾರಿ ಪ್ರಿಂಟ್ ಮಾಡಿದ್ದಾನೆ. ಆದರೆ 2 ಕಣ್ಣಿಗೆ ಕಾಣಿಸೋದಿಲ್ಲ, ಕಡೆಯದು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಅಂತ. ಎಷ್ಟು ಅದ್ಭುತ ಮಾತದು. ತೆತ್ಸುಗೆನ್ 3 ಬಾರಿ ಸೂತ್ರಗಳನ್ನು ಪ್ರಿಂಟ್ ಮಾಡಿದ್ದಾನೆ, 2 ಕಣ್ಣಿಗೆ ಕಾಣಿಸೋದಿಲ್ಲ, ಅದೆಲ್ಲರ ಹೃದಯದಲ್ಲಿ ಕೂತಂಥದ್ದು. ಈ 3ನೇದು ಮಾತ್ರ ನಿಮ್ಗೆ ನೋಡೋಕೆ ಸಿಗುತ್ತೆ ಇಲ್ಲಿ ಅಂತ. ಅಂದರೆ 3 ಬಾರಿ ಇದೇ ತೇನ ತೆಕ್ತೇನ ಭುಂಜೀತಃ. ಅವನು ತನ್ನ ಕಡೆ ಇದ್ದ ಸೂತ್ರ ಮುಖ್ಯ ಆಗಿತ್ತು ನಿಜ, ತಾನು ಜೀವನದ ಗುರಿಯಾಗಿದ್ದು ಸೂತ್ರ ಪ್ರಿಂಟ್ ಮಾಡಬೇಕು ಅಂದದ್ದು. ಆದರೆ ಅವಶ್ಯಕತೆ ಬಂದಾಗ ಅದನ್ನು ತ್ಯಾಗ ಮಾಡಿದ, ಬಿಡಬೇಕದನ್ನು, ಬಿಟ್ಟು ಹೋಗಲಿ, ಸಮಾಜ ಸೇವೆ ಆಗಲಿ ಅಂದ್ಕೊಂಡ. ಇದರ ಹಿಂದಿರುವಂಥ ಶಕ್ತಿ ಇದೆಲ್ಲ ಭಗವಂತನ ಕೆಲಸ ಇದು ಅಂದ್ಕೊಂಡು ಮಾಡ್ಕೊಂಡ. ಅದಕ್ಕೆ 3 ಸಲ ಸೂತ್ರಗಳನ್ನು ಮಾಡಿದ ಅಂತ ಹೇಳ್ತಾರೆ. ಇದು ಸಾಮಾನ್ಯ ತ್ಯಾಗ ಅಲ್ಲ, ಉಪನಿಷತ್ ಹೇಳ್ತಿರೋದು. ಕೆಲವು ಕಡೆ ಸಾಮಾನ್ಯ, ಕೆಲವು ಕಡೆ ಗ್ಯಾರಂಟಿ ಕೊಡ್ತಾರೆ. ಇಲ್ಲಿ ಪೂಜೆ ಮಾಡಿದರೆ ನಿಮಗೆ ಸ್ವರ್ಗ ಗ್ಯಾರಂಟಿ, 10 ರೂಪಾಯಿಗೆ ಇಷ್ಟು ಪುಣ್ಯ ಬರ್ತದೆ, 1000 ರೂಪಾಯಿಗೆ ಪೂಜೆ ಮಾಡಿಸಿ ಇಷ್ಟು ಪುಣ್ಯ ಬರ್ತದೆ ಅಂತ. ಇದು ಆ ಪುಣ್ಯದ ಮಾತಲ್ಲ. ಹಾಗಾದರೆ ಈ ಸುಲಭವಲ್ಲದನ್ನು ನಾವು ಸಾಧಿಸೋದು ಹೇಗೆ, ನಾವು ಹೇಗೆ ಮಾಡಬೇಕು ಅನ್ನೋದಕ್ಕೆ ಕಡೆ ಸಾಲು ಬಹಳ ಚೆನ್ನಾಗಿದೆ. ಮಾಗ್ರದ ಕಸ್ಯ ಸ್ವಿಧನಂ. ಎಷ್ಟು ಸುಲಭದ ಮಾತು ಹೇಳೋದಕ್ಕೆ. ನೇರವಾದ ಅರ್ಥ ಹೇಳಬೇಕಂದ್ರೆ ಮತ್ತೊಬ್ಬರ ಧನಕ್ಕೆ ಆಸೆ ಪಡಬೇಡ, ಇಷ್ಟೇ ಇರೋದು. ಧನ ಅಂತಲ್ಲ, ಯಾವ ಸ್ವತ್ತಿಗೂ ಆಸೆ ಪಡಬೇಡ. ನನಗೊಂದು ನಂಬಿಕೆ ಇದೆ ಸ್ವಾಮಿ, ಕೈಗೂ ನಾಲಿಗೆಗೂ ಹತ್ತಿರದ ಸಂಬಂಧ ಇದೆ ಅಂತ ನಂಬಿದವನು ನಾನು. ಕೈಗೂ ನಾಲಿಗೆಗೂ ಹತ್ತಿರ ಸಂಬಂಧ ಇದೆ. ಒಂದು ಸಲ ನೀವು ಕೈ ಚಾಚಿದರೆ ನಾಲಿಗೆ ಬಿದ್ದು ಹೋಗ್ತದೆ ಅಲ್ಲ. ಯಾರೋ ಒಂದು ಕಡೆ ಕೈ ಚಾಚಿ ಕೊಡಿ ಅಂದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳುವಂಥ ಶಕ್ತಿ ನಾಲಿಗೆ ಕಳ್ಕೊಂಡ್ಬಿಡ್ತದೆ. ನಿಜವಾಗ್ಲೂ ಯಾರೊಬ್ಬರು ಗಟ್ಟಿ ಮನುಷ್ಯ ಇದ್ದರೆ, ಮೌಲ್ಯಕ್ಕೆ ನಿಂತ್ಕೊಳ್ಳೋದಾದರೆ ಕೈ ಚಾಚೋಲ್ಲ, ನಾಲಿಗೆ ಕಳ್ಕೊಳ್ಳಲ್ಲ. ನನಗೆ ಯಾರೋ ಒಬ್ಬರು ಹೇಳಿದರು, ನಮ್ಮಲ್ಲಿ ಬಂದುಬಿಡಿ, ನೀವು ನಮ್ಮಲ್ಲಿ ಡೈರೆಕ್ಟರ್ ಆಗಿರಬೇಕು ಅಂತ ಯಾರೊಬ್ಬರು ಹೇಳಿದರು. ನಾನು ಹೇಳಿದೆ, ಯು ಆರ್ ಎ ಗುಡ್ ಫ್ರೆಂಡ್ ಬಟ್ ಎ ಬ್ಯಾಡ್ ಬಾಸ್. ಐ ಪ್ರಿಫರ್ ಟು ಬಿ ಎ ಗುಡ್ ಫ್ರೆಂಡ್ ರಾದರ್ ದೆನ್ ಎ ಬ್ಯಾಡ್ ಬಾಸ್, ಹ್ಯಾವಿಂಗ್ ಎ ಬ್ಯಾಡ್ ಬಾಸ್. ಇಷ್ಟೇ. ನಾನು ಒಂದು ಸಲ ಕೈ ಚಾಚಿ ನಮಸ್ಕಾರ ಸರ್ ಕೊಡಿ ಅಂತ ಕೈ ಚಾಚಿದರೆ ನಾಲಿಗೆ ಬಿದ್ದು ಹೋಗ್ಬಿಡುತ್ತೆ. ಅದನ್ನು ಹೇಳ್ತಾನೆ, ಯಾರ ಮುಂದೂ ಕೈ ಚಾಚಬೇಡ. ಇದು ಸುಲಭವಾಗಿ ಬರೋದಲ್ಲ, ದೀರ್ಘ ಪ್ರಯಾಣ. ಇದು ದೀರ್ಘ ಪ್ರಯಾಣ, ಪ್ರಯತ್ನ ಮಾಡಬೇಕಾಗತ್ತೆ, ಒಂದೇ ಸಲ ಬರಲ್ಲ. ಅದು ಹೇಳ್ತಾ, ಒಂದು ಸ್ವತ್ತು ಬಯಸಿದರೆ, ಉಪನಿಷತ್ತಿನ ಅರ್ಥ ಶಂಕರಾಚಾರ್ಯ ಭಾಷ್ಯ ಓದಬೇಕು, ಅದ್ಭುತ ಬರೀತಾರೆ ಅವರು. ಯಾಕೆ ಚಾಚಬಾರದು ಕೈಯನ್ನು, ಯಾಕೆ ಮತ್ತೊಂದು ಆಸೆ ಪಡಬಾರ್ದು ಅಂದರೆ, ಒಂದು ವಸ್ತು ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ, ತೃಪ್ತಿ ಕೊಡಲ್ಲ ಅದು ನಿಮಗೆ, ಮತ್ತೊಂದನ್ನು ಹುಟ್ಟಾಕ್ತದೆ ಅದು. ನಾವು ಹುಡುಗರಾಗಿದ್ದಾಗ ಸೈಕಲ್ ಸಿಕ್ಕರೆ ಸಾಕು ಅಂತಿದ್ವಿ ಕಾಲೇಜ್ಗೆ ಹೋಗುವಾಗ. ಸೈಕಲ್ ಸಿಕ್ಕ ಮೇಲೆ ಅಲ್ಲಿ ತನಕ ಚೆನ್ನಾಗಿತ್ತು, ಒಂದು 6 ತಿಂಗಳು ಸಂಭ್ರಮದಲ್ಲಿ ಹೋದದ್ದು ಸೈಕಲ್ ಮೇಲೆ. ಏನು ಆಕಾಶದಲ್ಲಿ ಹೋದಂಗೆ ಆಗ್ತಿತ್ತು ನಮಗೆಲ್ಲ ಅವಾಗ. ಆದರೆ ಸ್ವಲ್ಪ ದಿವಸ ಆದಮೇಲೆ ಕಾಲೇಜ್ ಅಪ್ಪಿದೆ ಅನ್ನಿಸ್ತು. ಮೊದಲು ಅಲ್ಲೇ ಇತ್ತದು, ಕೆಳಗೇನಿರಲಿಲ್ಲ. 6 ತಿಂಗಳವರೆಗೂ ಸೈಕಲ್ಲೇ ಹೊಸದಿತ್ತಲ್ಲ, ಅದು ಗೊತ್ತೇ ಆಗಲಿಲ್ಲ. ಆಮೇಲೆ ಇನ್ನೊಂದು ಸ್ಕೂಟರ್ ನೋಡಿದ್ರೆ, ಮೋಟರ್ ಸೈಕಲ್ ನೋಡಿದ ತಕ್ಷಣ ಇದು ಸೈಕಲ್ ಪ್ರಯೋಜನ ಇಲ್ಲ, ಕಷ್ಟ ಆಗ್ತದೆ, ಹೊಡ್ಕೊಂಡು ಹೋಗೋದು ಕಷ್ಟ. ಕಾಡಿ ಒಂದು ಮೋಟರ್ ಸೈಕಲ್ ತೊಗೋಬೇಕು. ಮೋಟರ್ ಸೈಕಲ್ ತೊಗೊಂಡೊಂದು 6 ವರ್ಷ ಸಂಭ್ರಮ, ಮುಗಿಲಿಲ್ಲ ಅದು. ಇದೇನ್ರಿ ದರಿದ್ರ, ಹೆಲ್ಮೆಟ್ ಹಾಕ್ಕೊಳ್ಳೋದು, ಬೆವರು ಸುರಿತದೆ, ಧೂಳು, ಏನು ಮಾಡೋಕ್ಕಲ್ಲ, ಮಳೆ ಬಂದರೆ ಏನು ಮಾಡೋದು. 800 ಆದರೂ ಅಡ್ಡಿ ಇಲ್ಲ, ಒಂದು ಮಾರುತಿ 800 ತೊಗೊಂಬೋಣ. ಅದನ್ನು ತೊಗೊಂಡಾಗ ಒಂದು ಸರಿ ಸಂಭ್ರಮ. ಒಂದು ಕಡೆ ಪಾರ್ಕ್ ಮಾಡಿದ್ರೆ ತೊಂದರೆ ಬರುತ್ತೆ, ಪಕ್ಕದಲ್ಲಿ ಇನ್ನೊಂದು ಬೇರೆ ಕಾರ್ ನಿಂತಿರುತ್ತೆ. ಇದೇನು ಕಾರ್ ಇದು, ಡಬ್ಬ ಇದ್ದಂಗಿದೆ, ಅದನ್ನು ತೊಗೊಂಡ್ರೆ ಭಾಷೆ ಮುಗಿಯೋದೇ ಇಲ್ಲಲ್ಲ, ಇದು ನಿಜವಾಗಿ ಮುಗಿಯಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಸಲ ನೀನು ಯಾವುದಾದ್ರೂ ಒಂದಕ್ಕೆ ಹೋದರೆ, ಒಂದು ಮನೆ ಕಟ್ಟಿಸ್ತೀವಿ, ಕಟ್ಟಿಸಿದ ತಕ್ಷಣ ಅದಕ್ಕೆ
ಅಲಂಕಾರ ಮಾಡಬೇಕು, ಬಣ್ಣ ಹಚ್ಚಬೇಕು, ಫರ್ನಿಚರು ಈ ಪೇಂಟಿಂಗ್ ತಕ್ಕಂಗೆ ಇರಬೇಕಲ್ಲ, ಫರ್ನಿಚರ್ ಇರಬೇಕು. ಆಮೇಲೆ ಇಷ್ಟೆಲ್ಲ ಮಾಡಿದ್ದೀವಂತೆ ಒಂದು ಸ್ವಲ್ಪ ಇಕ್ವಿಪ್ಮೆಂಟು ತರಬೇಕಲ್ಲ, ಟೆಲಿವಿಷನ್ನು, ಟೇಪ್ ಅದೆಲ್ಲ ಬರಬೇಕಾಗ್ತದೆ. ಅದು ಬಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಪ್ರಯೋಜನ ಆಗ್ತದೆ. ಮುಗಿಯೋದೇ ಇಲ್ಲ, ನಮ್ಮ ಮನೆಯೇ ಆದದ್ದು ಹೊಣೆ ಬರ ಹಾಗೇನೆ. 2 ಬೆಡ್ರೂಮ್ ಮನೆಗೆ ಕಟ್ಸಿದ್ವಿ, ಮಕ್ಕಳು ದೊಡ್ಡವರಾದರು, ಇನ್ನೊಂದು ರೂಮ್ ಇವ್ರು ಕಟ್ಸಿ ಕಸ ಗುಡ್ಸೋಕ್ಕಾಗ್ತಾಯಿಲ್ಲ ನಮಗೀಗ. ಎಲ್ರಿಗೂ ಆಗೋದು ಅದೇ ಪರಿಸ್ಥಿತಿ ನಮ್ಮದು. ಬೇಕು ಬೆಳ್ಕೊಂಡು ಹೋಗ್ತದೆ. ಕಾರ್ ತೊಗೊಂಡ ತಕ್ಷಣ ಗಾರಾಜ್ ಕಟ್ಟಿಸ್ಬೇಕು, ಅದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಕಡಿಮೆ ಆಗೋದು, ಅವ್ನು BP ಹೆಚ್ಚು ಕಡಿಮೆ ಆಗ್ತದೆ, ಇದೆಲ್ಲ ಆಗೋದೆ. ಇದು ಒಂದು ತೊಗೊಂಡ್ರೆ ಮತ್ತೊಂದು ಅಂಟ್ಕೊಳ್ಳೋದಲ್ಲ ಇದು. ಅದಕ್ಕೆ ಒಂದು ಭಾಳ ಚಂದದ ಪುರಾಣದ ಕಥೆ ಇದೆ, ಸ್ವಾಮಿಗಳು ಭಾಳ ಚಂದ ಹೇಳ್ತಾರೆ ಇದನ್ನು. ಒಬ್ಬ ಸನ್ಯಾಸಿ ಇದ್ದ, ಅವನು 16 ವರ್ಷ ತಪಸ್ಸು ಮಾಡ್ಕೊಂಡು ಕಾಡಲ್ಲಿದ್ದ. ಅವನಿಗೊಬ್ಬ ಶಿಷ್ಯ ಸಿಕ್ಕ. ಆ ಶಿಷ್ಯನು ಇಬ್ಬರು ಬ್ರಹ್ಮಚಾರಿ ಸನ್ಯಾಸಿಗಳಾದವರು, ಇಬ್ಬರು ಇದ್ದವರು. ಶಿಷ್ಯ ಕಲ್ಕೋತಾ ಇದ್ದ ಗುರುವಿನ ಕಡೆಗೆ. ತನ್ನ ತಿಳಿದಷ್ಟನ್ನೆಲ್ಲ ಕಲಿಸಿ, ನೋಡಪ್ಪ ಇನ್ನು ಕಾಶಿಗೆ ಹೋಗು, ನನ್ನ ಗುರುಗಳಿದ್ದಾರೆ, ಕಲ್ಕೊಂಡು ಬಾ ಅಂತ ಅವ್ರನ್ನ ಕಳಿಸ್ದ. ಶಿಷ್ಯ ಇವನ ಜೊತೆಗೆ ಇರೋ ತನಕ ಇವನ ಕೆಲಸ ಎಲ್ಲ ಅವನೇ ಮಾಡ್ತಿದ್ದ. ಪಾತ್ರೆ ತೊಳೆದು ಅಡುಗೆ ಮಾಡೋದೆಲ್ಲ ಶಿಷ್ಯ ಮಾಡ್ತಿದ್ದ. ಶಿಷ್ಯ ಹೋದ ಗುರುಗಳೇ ಮಾಡ್ಕೋಬೇಕಾಯ್ತಲ್ಲ. ನದಿ ದಂಡೆ ಮೇಲೆ ಒಂದು ಸಣ್ಣ ಗುಡಿಸಲದಲ್ಲಿ ಸನ್ಯಾಸಿ ಇದ್ದ. ಸನ್ಯಾಸಿಗಿರೋ ಬಟ್ಟೆ ಏನು? 2 ಕೋಪಿನ, 2 ಲಂಗೋಟಿ. ಲಂಗೋಟಿ ಒಗೆದು ಹಾಕಬೇಕು, ಒಣಾಕಬೇಕು. ಗುಡಿಸಲು, ಕಾಡು, ಇಲ್ಲಿ ಬಂದು ಕಡಿತಾ ಇತ್ತು. ಅವನಂದ ಇದು ಕೌಪಿನ ಕಾಪಾಡ್ಕೋಬೇಕು ನಾನು, ಇಲಿ ಬರ್ತಾ ಇದೆ, ಅದಕ್ಕೊಂದು ಬೆಕ್ಕು ಸಾಕಿದ. ಆ ಬೆಕ್ಕಿಗೊಂದು ಸ್ವಲ್ಪ ಆಹಾರ ಬೇಕಲ್ಲ, ಒಂದು ಹಾಲು ಬೇಕು, ಅದಕ್ಕೆ ಒಂದು ಹಸು ಕೊಂಡ್ಕೊಂಬಂದ. ಹಸು ಕೊಂಡ್ಕೊಂಡ್ರೆ ಅದರದ್ದು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಅದು ಮಾಡ್ತಾ ಕೂತ್ರೆ ಒಂದು ಧ್ಯಾನಕ್ಕೆ ಸಮಯ ಎಲ್ಲಿದೆ ಅಂತ ಒಬ್ಬ ಹುಡುಗಿನ ಇಟ್ಕೊಂಡ, ಪೂಜೆ ಅದು ನೋಡ್ಕೊಳ್ಳಿ, ಈಗ ಆಕಳ ನೋಡ್ಕೊಳ್ಳಿ ಅಂತ. ಆಕೆನೂ ಸಣ್ಣ ವಯಸ್ಸು ನೋಡಿದ್ರು ನೋಡೋಕ್ಕೂ ಪರವಾಗಿಲ್ಲ. ಅವನು ಅಂದ್ಕೊಂಡ, ಈಗ ನೋಡಿ ನಾನು ದಿನ ಕೆಲಸ ನೋಡೋಕೆ ಬರಬೇಕು, ಬರಲಿಲ್ಲ ಅಂದ್ರೆ ಮುಂದೆ ಏನು ಮಾಡೋದು? ಅದು ಅಲ್ಲದೆ ನಾ ಸನ್ಯಾಸಿ, ಆಕೆ ಬಂದು ಹೋಗ್ತಿರೋ ಜನ ತಪ್ಪು ತಿಳ್ಕೊತಾರೆ, ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡೇ ಬಿಡೋಣ ಅಂಥೇಳಿ ಆಕೆನ ಮದುವೆ ಆಗಿಬಿಟ್ಟ. ಆಕೆನ ಮದುವೆ ಆದಮೇಲೆ 4-5 ಮಕ್ಕಳದು. ಒಂದು 6-8 ವರ್ಷ ಆಗೋದು. ಶಿಷ್ಯ ಬಂದ, ಅವನು ಶಿಷ್ಯ ಇದ್ನಲ್ಲ, ಕಾಶಿಗೆ ಹೋದವನು ಬಂದು ನೋಡ್ತಾನೆ, ಬ್ರಹ್ಮಚಾರಿಯಾಗಿದ್ದ ಗುರುಗಳು ಈಗ ಗೃಹಸ್ಥರಾಗಿದ್ದಾರೆ, ಇಷ್ಟೊಂದು ಜನ ಮಕ್ಕಳ ಜೊತೆ ಕೂತಿದ್ದಾರೆ. ಏನು ಗುರು ಇದು ಅಂತ ಕೇಳ್ದ, ಏನಾಗಿದೆ ಅಂತ ಕೇಳ್ದ. ಅವನು ಹೇಳ್ತಾನೆ, ಕೋಪಿನ ಸಂರಕ್ಷಣಾರ್ಥಂ ಅಯಂ ಪಟಾಟೋಪಹ ಅಂದ. ಇದೆಲ್ಲ ಆದದ್ದು ಲಂಗೋಟಿ ರಕ್ಷಣೆಗೋಸ್ಕರ ಆದದ್ದು ಇದು ಅಂತ. ಒಂದು ಲಂಗೋಟಿ ರಕ್ಷಣೆ ಮಾಡೋದಕ್ಕೆ ಇಷ್ಟೆಲ್ಲ ಬರಬೇಕಾಯ್ತು. ಅದಕ್ಕೆ ಹೇಳ್ತಾರೆ, ಒಂದಕ್ಕೆ ಆಸೆ ಪಟ್ಟರೆ ಬೆಳ್ಕೊಂಡು ಹೋಗ್ತದೆ, ಮುಗಿಯೋದಿಲ್ಲ. ಅದಕ್ಕೆ ಯಾರ ಮುಂದೆ ಕೈ ಚಾಚಬೇಡ. ನಿವೃತ್ತಿ ಮಾರ್ಗದಲ್ಲಿ ಯಾವುದನ್ನು ಪರಿಗ್ರಹ ಮಾಡೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ, ನೀನು ಯಾವುದೂ ಕೈ ಚಾಚಬಾರ್ದು ಅಂದರೆ ಸನ್ಯಾಸ ಮಾರ್ಗವನ್ನು ಹಿಡಿ. ಅದರಿಂದ ಇದೊಂದು ಜೀವನ ಶೈಲಿ ಅಂತ ತಿಳಿಸುತ್ತೆ. ಇದು ಮೊದಲನೇ ಶ್ಲೋಕ ಮಂತ್ರ ಹೇಳುವಂಥದ್ದು.